ಶೃಂಗೇರಿ ಮರುಮತ ಎಣಿಕೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಗೊಂದಲ ಗಲಾಟೆ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ. ಮರು ಹಂಚೆ ಮತ ಎಣಿಕೆಯಲ್ಲಿ ಗೆದ್ದವರ್ಯಾರು, ಸೋತವರ್ಯಾರು? ಶೃಂಗೇರಿ ಮರುಮತ ಎಣಿಕೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗೊಂದಲ ಮತ್ತು ಗಲಾಟೆ ಕೂಡ ಸೃಷ್ಟಿಯಾಗಿದೆ. ಮರುಹಂಚೆ ಮತ ಎಣಿಕೆಯಲ್ಲಿ ಗೆದ್ದವರಾದರೂ ಯಾರು, ಸೋತವರಾದರೂ ಯಾರು ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ರಾಜೇಗೌಡ ಗೆಲುವು ಅಂತೇಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ರಾತ್ರಿ 10 ಗಂಟೆ ಕಳೆದರೂ ಸಹಿತ ಅಧಿಕೃತವಾಗಿ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇಲ್ಲ ಅಂತೇಳಿ ಇಲ್ಲಿ ಕಾರ್ಯಕರ್ತರು ಸಹಿತ ಏನು ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಎರಡೂ ಪಕ್ಷದವರು ವಿರೋಧ ಪಕ್ಷಗಳ ವಿರುದ್ಧವಾಗಿ ಘೋಷಣೆಗಳನ್ನು ಸಹಿತ ಇಲ್ಲಿ ಕೂಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಸ್ಲೋಗಾನ್ ವಾರ್ ಶುರುವಾಗಿದೆ. ಬಿಜೆಪಿ ಡೌನ್ ಅಂತ ಹೇಳಿ ಕಾಂಗ್ರೆಸ್ನವರು ಕೂಗ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಧಿಕ್ಕಾರ ಅಂತೇಳಿ ಬಿಜೆಪಿನವರು ಕೂಗ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ರಾಜೇಗೌಡ ಗೆಲುವು ಅಂತೇಳಿ ಕೈ ಕಾರ್ಯಕರ್ತರು ಒಂದು ಕಡೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ರಾತ್ರಿ 11 ಗಂಟೆ ಕಳೆದರೂ ಸಹಿತ ಅಧಿಕೃತವಾಗಿ ಮಾಹಿತಿಯನ್ನು ಅಧಿಕಾರಿಗಳು ನೀಡ್ತಾ ಇಲ್ಲ ಅಂಥೇಳಿ ಎರಡೂ ಪಕ್ಷದ ಕಾರ್ಯಕರ್ತರು ಇಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಮುಖ್ಯವಾಗಿ ಶೃಂಗೇರಿಯ ಮರುಮತ ಎಣಿಕೆ ವೇಳೆ ಈ ಒಂದು ಕಾರ್ಯಕರ್ತರು, ಎರಡೂ ಪಕ್ಷದ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಪಟಾಕಿ ಹೊಡೆದ್ರು, ವಿಜಯೋತ್ಸವ ಆಚರಣೆ ಮಾಡಿದ್ರು. ಇಲ್ಲಿ ನಮಗೆ ಭರವಸೆ ಇದೆ, ಸಂಪೂರ್ಣ ಮತ ಎಣಿಕೆ ಆಗೋ ತನಕ ನಾವು ಯಾರು ಮಾತಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಕಾಯ್ತಾ ಇದ್ದೀವಿ. ನಾವಿಲ್ಲಿ ಹತ್ರನೂ ಬರಲಿಲ್ಲ, ದೂರ ಕ್ಯಾಂಟೀನಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡಿದ್ವಿ. ನಾವು ಎಲ್ಲಿ ನೆರಳಿದೆ ಅಲ್ಲಿ ಕೂತ್ಕೊಂಡಿದ್ದು, ನಾವು ಶಾಂತಿಯಿಂದ ಕೂತ್ಕೊಂಡಿದ್ದೀವಿ. ನಾವು ದಯಮಾಡಿ, ಹಾಗಾಗಿ ಪಾಸ್ ಇಲ್ದಲ್ಲೇ ರಾಜೇಗೌಡರು ಒಳಗಿದ್ದಾರೆ. ಯಾಕೆ ಅಧಿಕಾರಿಗಳಿಗೆ ಏನು ಒತ್ತಡ ತರ್ತಾ ಇದ್ದಾರೆ ಅವರು? ಹಾಗಾಗಿ ಕೂಡಲೇ ಮತ ಎಣಿಕೆ ಆಗಬೇಕು. ನಾವು ರಿಸಲ್ಟ್ ಬರೋ ತನಕ ಇಲ್ಲೇ ಕೂರ್ತೀವಿ. ಇದು ಬೇಕು ಅಂತೇಳಿ 10 ಗಂಟೆ ಆಗಲಿ, ರಾತ್ರಿ 12 ಗಂಟೆ ಆಗಲಿ, ಆಮೇಲೆ ನಾಳೆ ಮಾಡ್ತೀವಿ ಅಂತ ಸಾಧ್ಯನೇ ಇಲ್ಲ. ಎಷ್ಟೊತ್ತಾದರೂ ನಾವು ಇಲ್ಲೇ ಕೂರ್ತೀವಿ. ನಮಗೆ ಎಣಿಕೆ ಮುಗಿಸಿದ ರಿಸಲ್ಟ್ ಅನೌನ್ಸ್ ಮಾಡಬೇಕು. ನಾವು ಇಷ್ಟೇ ಕೇಳೋ ಸರ್, 1700 ಚಿಲ್ಲರೆ ಓಟನ್ನ ಲೆಕ್ಕ ಮಾಡೋಕ್ಕೆ ನಿಮಗೆ 12 ಗಂಟೆ ಬೇಕಾ? ಯಾವುದೋ ಲೆಕ್ಕ ಮಾಡ್ತೀರಿ? ಯಾರು ABCD ಗೊತ್ತೇ ಇರೋದನ್ನು ಓದ್ತಾ ಇರೋನು ಸಹ ಲೆಕ್ಕ ಮಾಡ್ತಾರಲ್ಲ ಸರ್. ಅದನ್ನು ಏನು ಅಲ್ಲ ವ್ಯತ್ಯಾಸ ಆಗಿದೆ, ಏನು ತಪ್ಪಾಗಿದೆ ಅದನ್ನು ಪರಿಶೀಲನೆ ಮಾಡೋಕ್ಕೆ ಅಧಿಕಾರಿಗಳಿದ್ದಾರೆ ಅಲ್ಲಿ.
ಇನ್ನು ಮುಖ್ಯವಾಗಿ ಶೃಂಗೇರಿಯ ಮರುಮತ ಎಣಿಕೆ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಬೆಳಗ್ಗೆಯಿಂದ ಕೂಡ ಅಧಿಕೃತವಾದಂತಹ ಘೋಷಣೆಯನ್ನು ಮಾಡ್ತಾರೆ ಅಂಥೇಳಿ ಎಲ್ಲ ಕಾರ್ಯಕರ್ತರು ಎರಡೂ ಪಕ್ಷದವರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ರಾತ್ರಿ 11 ಗಂಟೆ ಆದರೂ ಕೂಡ ಅಧಿಕಾರಿಗಳು ಅಧಿಕೃತವಾದಂತಹ ಘೋಷಣೆಯನ್ನು ಮಾಡ್ತಾ ಇಲ್ಲ. ಅದರ ಜೊತೆಗೆ ಎರಡೂ ಪಕ್ಷದ ವಿರೋಧಿ ಪಕ್ಷಗಳ ವಿರುದ್ಧವಾಗಿ ಇಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ನವರ ವಿರುದ್ಧವಾಗಿ ಬಿಜೆಪಿನವರು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ಬಿಜೆಪಿಯವರ ವಿರುದ್ಧವಾಗಿ ಕಾಂಗ್ರೆಸ್ನವರು ಇಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಘಟನೆ ನಡೀತಾ ಇದೆ. ಮುಖ್ಯವಾಗಿ ಅಧಿಕೃತವಾದಂತಹ ಘೋಷಣೆಯನ್ನು ಇನ್ನೂ ಅಧಿಕಾರಿಗಳು ಹೇಳ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ರೋಶವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನ IDS ಕಾಲೇಜಿನಲ್ಲಿ ಭಾರಿ ಹೈಡ್ರಾಮಾನೇ ಸೃಷ್ಟಿಯಾಗಿರುವಂಥದ್ದು. ಮುಖ್ಯವಾಗಿ ಅಧಿಕೃತವಾದಂತಹ ಘೋಷಣೆ, ಫಲಿತಾಂಶದ ಘೋಷಣೆ ಹೊರ ಹಾಕ್ತಾ ಇಲ್ಲ, ಅಧಿಕಾರಿಗಳು ಹೇಳ್ತಾ ಇಲ್ಲ ಅಂಥೇಳಿ ಇಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ.